ಸರ್ಕಾರ ಈಗಾಗಲೇ 9 ವಿಶ್ವವಿದ್ಯಾನಿಲಯಗಳನ್ನ ಈಗ ಮುಚ್ಚುವುದಕ್ಕೆ ಮುಂದಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಎಬಿವಿಪಿ ಕಾರ್ಯಕರ್ತರು ಜೊತೆಗೆ ವಿದ್ಯಾರ್ಥಿಗಳು ಇವತ್ತು ಪ್ರೊಟೆಸ್ಟ್ ಮಾಡೋದ್ರ ಮೂಲಕ ಬೀದಿಗಿಳಿದಿರುವಂತದ್ದು. ಇಲ್ಲಿರುವಂತಹ ವಿದ್ಯಾರ್ಥಿನಿಯರು ನಮ್ ಜೊತೆಗಿದ್ದಾರೆ, ಅವ್ರ ಜೊತೆನೆ ಮಾತಾಡ್ತಾ ಹೋಗ್ತೀನಿ. ಇವತ್ತು ಸರ್ಕಾರ ಮಾಡ್ತಾ ಇರುವಂತಹದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ನಿಮಗನ್ಸುತ್ತೆ? ಯಾವುದೇ ರೀತಿ ಸರಿ ಅಂತ ನಮಗೆ ಕಾಣ್ತಾ ಇಲ್ಲ. ಇವರು ವಿದ್ಯಾರ್ಥಿಗಳ ಜೀವನದ ಜೊತೆಗೆ ಚಲ್ಲಾಟವನ್ನು ಆಡ್ತಾ ಇದ್ದಾರೆ. ಇವರಿಗೆ ಬಿಟ್ಟಿ ಭಾಗ್ಯ ಕೊಡ್ಲಿಕ್ಕೆ ಆಗ್ತದೆ, ಆದ್ರೆ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇದು ಅವರಿಗೆ ನಾಚಿಕೆ ಆಗ್ಬೇಕು, ಈ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಯಾವ್ದು ಇದಕ್ಕಿಂತ ಮುಂಚೆ ಬೇರೆ ಬೇರೆ ಸರ್ಕಾರಗಳಿತ್ತು, ಆದ್ರೆ ಯಾವ್ದು ಸಹ ಆರ್ಥಿಕ ಸಮಸ್ಯೆ ಅಂತ ಒಂದು ನೆಪವನ್ನು ಕೊಟ್ಟು ಯಾವುದೇ ಕಾಲೇಜ್ಗಳಾಗಿರ್ಬೋದು, ಸರ್ಕಾರಿ ಕಾಲೇಜು, ಯೂನಿವರ್ಸಿಟಿಗಳನ್ನು ನಾಚಿಕೆ ಆಗ್ಬೇಕು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ನಂಗೇನ್ ಅನ್ಸುತ್ತೆ ಅಂತ ಹೇಳಿದ್ರೆ, ಈಗ ಕ್ಲೋಸ್ ಮಾಡಿದ್ರೆ 9 ಯೂನಿವರ್ಸಿಟಿ ಕ್ಲೋಸ್ ಮಾಡಿದ್ರೆ ಬಿಗ್ ಲಾಸ್, ದೊಡ್ಡ ಲಾಸ್ ಅಂತ ಹೇಳ್ಬೋದು ನಮ್ಮ ಕರ್ನಾಟಕಕ್ಕೆ, ಯಾರಿಗೂ ಅಲ್ಲ. ಸೊ ಇವನ್ ಗರ್ಲ್ಸ್ ಹೇಗೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಫ್ಯಾಮಿಲಿಯಲ್ಲಿ ಅಂದ್ರೆ ಬಡ ಕುಟುಂಬದಿಂದ ಬಂದಿದ್ರೆ ಇದು ತುಂಬಾ ಪ್ರಾಬ್ಲಮ್ ಆಗ್ತದೆ. ಈವನ್ ಪೇರೆಂಟ್ಸ್ ಗೆ ಗರ್ಲ್ಸ್ ಆಗಿರ್ಬೋದು, ಬಡ ಕುಟುಂಬದಲ್ಲಿ ಇರುವವರಿಗಾಗಿರ್ಬೋದು, ಕಳಿಸ್ಲಿಕ್ಕೆ ಫೀಸ್ ಎಂತ ಇರೋದಿಲ್ಲ, ಬರೀ ಎಕ್ಸಾಮ್ ಫೀಸಸ್ ಅದು ಇದು ಇರುತ್ತೆ. ನಾವು ಪ್ರೈವೇಟ್ ಕಾಲೇಜಲ್ಲಿ ದುಡ್ಡು ಕೊಟ್ಟು ಕಳಿಸುವಷ್ಟು ಅವರು ಅಂದ್ರೆ ಅಷ್ಟು ಸ್ಟೇಬಲ್ ಆಗಿರೋದಿಲ್ಲ. ಸೊ ಈ ಗವರ್ಮೆಂಟ್ ಯೂನಿವರ್ಸಿಟೀಸ್ ಏನಿದೆ ಅದು ತುಂಬಾ ಹೆಲ್ಪ್ಫುಲ್ ಆಗಿದೆ. ಇವನ್ ಗರ್ಲ್ಸ್ ಬಾಯ್ಸ್ ಅಂತ ಏನೂ ಇಲ್ಲ, ಫುಲ್ ಸ್ಟೂಡೆಂಟ್ಸ್ ಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಇದು ಕ್ಲೋಸ್ ಮಾಡಿದ್ರೆ ಎಷ್ಟು ವಿದ್ಯಾರ್ಥಿಗಳಿಗೆ ಲಾಸ್ ಅಂತ ಹೇಳಿದ್ರೆ ಹೇಗೆ? ಎಜುಕೇಶನ್ ಮೇಲೆ ಮುಂದಿನ ಜೀವನ ನಿಂತಿದೆ. ಈಗ ಒಂದು ಜಾಬ್ ಬೇಕು ಅಂತ ಹೇಳಿದ್ರೆ ಎಜುಕೇಶನ್ ಬೇಕು, ಎಜುಕೇಶನ್ ಇದ್ರೂ ಇವಾಗ ಕಷ್ಟ ಆಗಿದೆ ಜಾಬ್ ಸಿಗೋದು. ಸರ್ಕಾರ ಎಲ್ಲೋ ಒಂದ್ ಕಡೆ ಎಜುಕೇಶನ್ ಬಗ್ಗೆ ಯೋಚನೆ ಮಾಡ್ತಾ ಇದೆ ಅಂತ ನಿಮಗ ಅನ್ಸುತ್ತಾ? ಇಲ್ಲ ಮ್ಯಾಮ್, ಹೇಗೆ ಯೋಚನೆ ಮಾಡ್ತಿದೆ ಅಂತ ಹೇಳಿ ಅನ್ಸ್ಬೇಕು. ಯಾಕೆಂತ ಹೇಳಿದ್ರೆ ಒಂದು ಯೋಚನೆ ಮಾಡಿ ಮ್ಯಾಮ್, ಅವರಿಗೆ ಇಷ್ಟ ಬಂದ ಹಾಗೆ ಅವರು ಬಿಟ್ಟಿ ಭಾಗಿಗಳನ್ನ ಘೋಷಣೆ ಮಾಡಿದ್ರು. 5 ಭಾಗಿಗಳನ್ನ ಅವರೇ ಗ್ಯಾರಂಟಿಯನ್ನ ಕೊಟ್ರು. ನಾವು ಕೇಳಿದ್ವಾ? ನಮಗೆ ಬೇಡ, ನಮಗೆ ಈ ಬಸ್ ಫೆಸಿಲಿಟೀಸ್ ಬೇಡ, ನಮಗೆ ಫೆಸಿಲಿಟೀಸ್ ಬೇಡ ಇದ್ದೀರಾ? ಸೊ ಎಲ್ಲಾ ವಿದ್ಯಾರ್ಥಿಗಳಿಗೂ ದೊಡ್ಡ ಕಾಲೇಜ್ಗೆ ಹೋಗೋಕ್ಕಾಗಲ್ಲ, ಏನ್ ಹೇಳ್ತೀರಾ? ತುಂಬಾ ಕಷ್ಟ ಆಗುತ್ತೆ. ಯಾಕೆಂದ್ರೆ ಇವಾಗ ಬಡ ವಿದ್ಯಾರ್ಥಿಗಳು ಯಾರ್ಯಾರು ಬೆಂಗಳೂರಲ್ಲಿ ಇದ್ದಾರೋ, ಎಷ್ಟು ಜನ ಅವ್ರ ಮನೆಯಲ್ಲಿ ಕೆಲಸ, ಅವ್ರ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ದುಡ್ದು ಅವ್ರನ್ನ ಸೇರಿಸ್ತಾ ಇದಾರೆ, ಎಷ್ಟು ಜನ ಕಷ್ಟಪಟ್ಟು ಅಪ್ಪ ಅಮ್ಮ ಇವ್ರನ್ನ ಕಳಿಸ್ತಾ ಇದಾರೆ ವಿದ್ಯಾರ್ಥಿಗಳಿಗೆ. ಅದ್ರಲ್ಲೂ ಹೆಣ್ಮಕ್ಳಿಗೆ ಎಜುಕೇಶನ್ ಸಿಗೋದೇ ಕಷ್ಟ. ಅದ್ರಲ್ಲಿ ಎಜುಕೇಶನ್ ಅದು ಯೂನಿವರ್ಸಿಟಿಯಲ್ಲಿ ಸಿಕ್ಕಿದೆ ಅಂತಂದ್ರೆ ಎಷ್ಟು ವಿದ್ಯಾರ್ಥಿಗಳು ಕಷ್ಟಪಟ್ಟು ಅಲ್ಲಿಂದ ಇಲ್ಲಿಗೆ ಬರ್ತಾರೆ ಯೂನಿವರ್ಸಿಟಿಗೆ ಓದಿಗೆ. ಕೆಲವರೆಲ್ಲ ಹಾಸ್ಟೆಲ್ ಇದ್ದಾರೆ, ಹಾಸ್ಟೆಲ್ ಫೀಸ್ ಪೇ ಮಾಡ್ತಾ ಇದಾರೆ. ಅಂತದ್ರಲ್ಲಿ ಇವರು ಬಿಟ್ಟು ಯೋಚನೆ ಬಿಟ್ಟಿರೋದು ಇವಾಗ ಯಾಕೆ ಮುಚ್ಚಿಸ್ತಾ ಇದಾರೆ ಅಂತಂದ್ರೆ ಒಂದೇ ರೀಸನ್, ಬಿಟ್ಟಿ ಭಾಗ್ಯ ಇವಾಗ ಕೊಟ್ಟಿದ್ದಾರೆ, ಅದಕ್ಕೆ ಹಣ ಇಲ್ಲ. ಅದನ್ನ ಕೊಡ್ಲಿಕ್ಕೆ ಅಂತಾನೆ ಯೂನಿವರ್ಸಿಟಿ ಮುಚ್ತಾ ಇರೋದು. ಯೂನಿವರ್ಸಿಟಿ ಕೊಡದೇ ಇದ್ರೆ ಆ ಹಣ ನಿಂತ್ಕೊಂಡು ಹೋಗಿ ಕೊಡ್ಬೋದಲ್ಲ, ಯೂನಿವರ್ಸಿಟಿ ಮುಚ್ಚಿಸ್ಬಿಟ್ರೆ ಅಷ್ಟು ಹಣ ಕೊಟ್ಬಿಡ್ಬೋದಲ್ಲ ಬಟ್ಟಿ ಭಾಗ್ಯಗಳಿಗೆ. ಆ ಒಂದು ಕಾರಣಕ್ಕೆ ಇವ್ರು ಮಾಡ್ತಿದ್ದಾರೆ ಅಂತ ನನ್ನ ಒಪಿನಿಯನ್. ಈಗ ಎಲ್ಲಾ ವಿದ್ಯಾರ್ಥಿಗಳಿಗೂ ತುಂಬಾ ಡೊನೇಷನ್ ಗಳನ್ನ ಕೊಟ್ಟು ಕಾಲೇಜ್ಗಳಿಗೆ ಹೋಗಕ್ಕಾಗಲ್ಲ, ಬಟ್ ಯೂನಿವರ್ಸಿಟಿಗಳನ್ನ ಈ ರೀತಿ ಮುಚ್ಚಾಕಿದ್ರೆ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಿಗುತ್ತೆ ಅಂತ ಅನ್ಸುತ್ತಾ ನಿಮಗೆ? ಖಂಡಿತ ಸಿಗುತ್ತೆ. ಯಾಕಂದ್ರೆ ನಾನು ಕೂಡ ಬಡ ವಿದ್ಯಾರ್ಥಿನಿವೆ. ನಾನು ನಮ್ಮೂರು ಬಿಟ್ಟು ಬೆಂಗಳೂರಿಗೆ ಬಂದು ಎಜುಕೇಶನ್ ನಡೆಸ್ತಾ ಇದೀವಿ. ಅಂತದ್ರಲ್ಲಿ ಡೈಲಿ ನಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟ ಪಡ್ತಾರೆ ಅಂತ ನಮಗೆ ಗೊತ್ತು. ಯಾವುದೇ ಬಡ ವಿದ್ಯಾರ್ಥಿಗಳು ಈ ತರ ಮುಚ್ಚಿದ್ರೆ ಯಾವ ಬಡ ವಿದ್ಯಾರ್ಥಿ ವಿದ್ಯಾಭ್ಯಾಸನೂ ಸಿಗಲ್ಲ, ಹಾಗೆ ಯಾವ ವಿದ್ಯಾರ್ಥಿನಿಯರು ಮುಂದೆ ಬರಲ್ಲ. ಸೊ ಒಟ್ಟಾರೆಯಾಗಿ ಇವತ್ತು ಏನು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿರುವಂತಹದ್ದು, ಇದರ ಪರವಾಗಿ ನ್ಯಾಯ ಸಿಕ್ಕರೆ ಮಾತ್ರ ಈ ಪ್ರೊಟೆಸ್ಟ್ ಅನ್ನ ಹಿಂಪಡೆಯುತ್ತೇವೆ, ಇಲ್ಲಾಂದ್ರೆ ನಾವು ಯಾವುದೇ ರೀತಿಯಾಗಿ ಪ್ರೊಟೆಸ್ಟ್ ನ ಹಿಂಪಡೆಯಲ್ಲ ಅನ್ನುವಂಥದ್ದು ವಿದ್ಯಾರ್ಥಿಗಳ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಗ ನ್ಯೂಸ್, ಬೆಂಗಳೂರು.